ಯೋಗ ಅನ್ನೋ ಪದಕ್ಕೆ ಮೂಲಭೂತ ಅರ್ಥ ಒಂದಾಗೋದು. ಒಂದಾಗೋದು ಅಂದರೆ ಆಧುನಿಕ ವಿಜ್ಞಾನದಲ್ಲಿ ಈಗ ಇದನ್ನು ಹಲವು ವಿಧಗಳಲ್ಲಿ ಹೇಳ್ತಾರೆ. ಈ ಪ್ರಪಂಚ ಅನ್ನೋದು, ಸೃಷ್ಟಿ ಅನ್ನೋದು ಹಲವಿಧವಾದ ರೂಪಗಳಲ್ಲಿ ಆಕಾರಗಳಲ್ಲಿ ಇದ್ದರೂ ಮೂಲಭೂತವಾಗಿ ಎಲ್ಲನೂ ಒಂದೇ ಶಕ್ತಿಯಿಂದ ಆಗಿದೆ. ಎಲ್ಲದರಲ್ಲೂ ಒಂದು ಐಕ್ಯತೆ ಇದೆ. ನಾವು ಯಾವುದನ್ನು ನಿಶ್ವಾಸ ಅಂದುಕೋತೀವೋ ಅದನ್ನು ಮರ ಉಚ್ಛ್ವಾಸ ಅಂದುಕೋತಿದೆ. ಅದಕ್ಕೆ ನಿಶ್ವಾಸವಾಗಿರೋದು ನಮಗೆ ಉಚ್ಛ್ವಾಸ ಆಗಿದೆ. ಈ ರೀತಿ ಇಡೀ ಪ್ರಪಂಚ ಹಲವಿಧಗಳಲ್ಲಿ ಮೂಲಭೂತವಾಗಿ ಒಂದಾಗಿ ನಡೀತಿದೆ. ಇದನ್ನು ಅನುಭವಿಸಿದರೆ ಅದನ್ನು ಯೋಗ ಅಂತೀವಿ. ಅಯ್ಯೋ ಸದ್ಗುರು, ಸೃಷ್ಟಿಯೆಲ್ಲ ಒಂದಾದರೆ ಏನು ಬಂತು? ಮನೆಯಲ್ಲೇ ಹೊಂದಿಕೊಳ್ತಿಲ್ವಲ್ಲ. ನನಗೆ ಆರೋಗ್ಯ ಸಮಸ್ಯೆ ಇದೆ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳ ಸಮಸ್ಯೆ, ಕುಟುಂಬ ಸಮಸ್ಯೆ ಇದೆ, ಕೆಲಸ, ದುಡ್ಡು, ಅತ್ತೆ, ಎಷ್ಟೆಲ್ಲ ಸಮಸ್ಯೆ ಇದೆ. ಈ ಐಕ್ಯತೆಯೆಲ್ಲ ಯಾವಾಗ? ಮೊದಲು ಸಮಸ್ಯೆ ಬಗೆಹರಿಸಿ. ಸೃಷ್ಟಿಯೆಲ್ಲ ಒಂದಾದರೆ ನನಗೇನು? ಮನುಷ್ಯನಿಗೆ ಈ ಜಗತ್ತಲ್ಲಿ ಬಾಳಬೇಕು ಅಂದರೆ ಮೂಲಭೂತವಾಗಿ 3 ವಿಧವಾದ ವಾಹನಗಳಿವೆ. 3 ಒಂದಾಗೇ ಇದೆ. 4 ಅಂತಲೇ ಇಟ್ಕೊಳ್ಳಿ, ಅದನ್ನು ಬಿಡಿಸಬಹುದು. 4 ಚಕ್ರ ಅಂದುಕೊಳ್ಳಿ, ದೇಹ ಇದೆ, ಮನಸ್ಸು ಅನ್ನೋದಿದೆ, ಭಾವನೆಗಳಿವೆ. ಇದಕ್ಕೆಲ್ಲ ಮೂಲಭೂತವಾಗಿ ಜೀವಶಕ್ತಿ ಇದೆ. ಈ ದೇಹವನ್ನು ಹೇಗೆ ಸರಿಯಾಗಿ ನಡೆಸೋದು ಅಂತ ಗೊತ್ತಾದರೆ ಆರೋಗ್ಯ ತಾನೇ. ಆರೋಗ್ಯ ಇಲ್ಲದಿದ್ದರೆ ನಮಗೆ ರೋಗ 2 ರೀತಿಗಳಲ್ಲಿ ಬರುತ್ತೆ. ಒಂದು ಹೊರಗಿಂದ ಬರುತ್ತೆ. ನಮಗೆ ಹೊರಗಿಂದ ಯಾವುದೋ ಒಂದು ಕ್ರಿಮಿ, ಬ್ಯಾಕ್ಟೀರಿಯಾ, ವೈರಸ್ ಯಾವುದೋ ಒಂದು ಬರುತ್ತೆ. ಅದು ಬಂದರೆ ಡಾಕ್ಟ್ರ್ ಹತ್ರ ಹೋಗಬೇಕಷ್ಟೆ. ಆದರೆ 100ರಲ್ಲಿ 70 ಭಾಗ ರೋಗ ನಮ್ಮದೇ ಸ್ಕೀಮ್. ಈ ನಮ್ಮದೇ ಸ್ಕೀಮ್ಗಳನ್ನು ರೋಗಕ್ಕಾಗಿ ಮಾಡಿಕೊಳ್ಳದೆ ಆರೋಗ್ಯಕ್ಕಾಗಿ ಮಾಡಿಕೊಂಡಿದ್ದರೆ ಬಹಳ ಸೀರಿಯಸ್ ಆಗಿದ್ದಾರೆ. ಇವರಿಗೆಲ್ಲ ಯಾರಾದರೂ ಬಂದು ನಮ್ಮಜ್ಜಿ ಸೀರಿಯಸ್ ಆಗಿದ್ದಾರೆ ಅಂತಂದರೆ ಏನು ಅರ್ಥ? ಹೋಗೋದಕ್ಕೆ ತಯಾರಾಗಿದ್ದಾರೆ ಅಂತ ತಾನೆ. ಈ ದೇಹವನ್ನು ಸರಿಯಾಗಿ ನಡೆಸೋದು ಹೇಗೆ ಅಂತ ನಮಗೆ ಅರ್ಥ ಆದರೆ ಆರೋಗ್ಯದ ಭಯ ಇರುತ್ತಾ? ಈಗ ನಮಗೆ ಆರೋಗ್ಯ ಯಾಕೆ ಇಲ್ಲದೆ ಹೋಯಿತು ಅಂದರೆ ಹೇಗೆ ಕೂರಬೇಕು, ಹೇಗೆ ಉಸಿರು ತಗೋಬೇಕು, ಹೇಗೆ ಊಟ ಮಾಡಬೇಕು, ದೇಹವನ್ನು ಹೇಗೆ ನಡೆಸಬೇಕು ಅನ್ನೋದೇ ನಮಗೆ ಯಾರೂ ಹೇಳಿಕೊಡಲಿಲ್ಲ. ಸ್ವಲ್ಪ ಬಡವರಾಗಿದ್ದಾಗ ಆರೋಗ್ಯವಾಗೇ ಇರ್ತಾರೆ. ಸ್ವಲ್ಪ ಸೌಕರ್ಯ ಬಂದರೆ ಏನೇನೋ ರೋಗಗಳು ಬರುತ್ತವೆ. ಈಗ ಏನೋ ಸರ್ವೆ ಮಾಡಿ ಹೇಳ್ತಿದ್ದಾರೆ, ತಮಿಳುನಾಡಿನಲ್ಲಿ ಇನ್ನು 5 ವರ್ಷಗಳಲ್ಲಿ 42% ಜನರಿಗೆ ಡಯಾಬಿಟಿಸ್ ಬರುತ್ತೆ ಅಂತ. ಯಾಕಂದರೆ ಸ್ವಲ್ಪ ಹಿಂದಿನ ತಲೆಮಾರಿಗೆ ಹೋಲಿಸಿದರೆ ಸೌಕರ್ಯ ಸ್ವಲ್ಪ ಹೆಚ್ಚಾಯಿತು. ಸ್ವಲ್ಪ ಸೌಕರ್ಯ ಬಂದರೆ ರೋಗ ತಂದುಕೋಬೇಕು ಅಂದುಕೊಂಡಿದ್ದಾರೆ.
ಇಲ್ಲ ಕುಡಿದು ಮಲಗಬೇಕು ಅಂದುಕೊಂಡಿದ್ದಾರೆ. ನಮ್ಮ ದೇಶದ ಆರ್ಥಿಕತೆಯನ್ನು ಒಳ್ಳೆ ಸ್ಥಿತಿಗೆ ತರಬೇಕು ಅಂದುಕೊಂಡಿದ್ದೀವಿ. ಆದರೆ ಅರ್ಧ ಜನ ಆಗಲೇ ರೋಗಿಗಳಾಗೋದಕ್ಕೆ ತಯಾರಾಗಿದ್ದಾರೆ. ಸ್ವಲ್ಪ ಯೋಗ ಮಾಡಬೇಕು ತಾನೆ. ಈ ದೇಹದ ಆರೋಗ್ಯ ಅನ್ನೋದು ಏಕೆ ಬಂದಿಲ್ಲ ಅಂದರೆ, ದೇಹ ಅಂದರೆ ಏನು, ಇದನ್ನು ಹೇಗೆ ಶೇಖರಿಸಿದ್ವಿ, ಇದು ಹೇಗೆ ನಡೀತಿದೆ ಅನ್ನೋ ಗಮನವೇ ನಮಗಿಲ್ಲ. ನಾವು ತಿಂದ ಆಹಾರದಿಂದ ತಾನೇ ಈ ದೇಹವನ್ನು ಶೇಖರಿಸಿದ್ದು. ಇದು ಆಹಾರ ತಾನೆ. ಮಣ್ಣಾಗಿದ್ದುದು ಅನ್ನ ಆಯಿತು. ಅನ್ನ ಆಗಿದ್ದನ್ನು ದೇಹವಾಗಿಸಿ ಇಟ್ಕೊಂಡಿದ್ದೀವಿ. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಅಲ್ಲೊಂದು ವಾಟರ್ ಟ್ಯಾಂಕ್ ಕಟ್ಟಿದ್ದಾರೆ. ಅದಕ್ಕೊಂದು ಡಿಸೈನ್ ಅನ್ನೋದಿದೆ. ಡಿಸೈನ್ ಎಷ್ಟೇ ಚೆನ್ನಾಗಿದ್ದರೂ ಅದನ್ನು ಯಾವ ವಸ್ತುವಿನಿಂದ ಕಟ್ಟಿದ್ರೋ ಅಷ್ಟರ ಮಟ್ಟಿಗೆ ನಿಲ್ಲುತ್ತೆ ತಾನೆ. ಇದು ಹಾಗೆ. ಡಿಸೈನ್ ಬಹಳ ಚೆನ್ನಾಗಿದೆ, ಸೃಷ್ಟಿಕರ್ತರ ಡಿಸೈನ್, ಇನ್ನೇನು ಬೇಕು. ಡಿಸೈನ್ ಚೆನ್ನಾಗಿದೆ ತಾನೆ. ಒಳಗೆ ಎಂಥ ಪದಾರ್ಥ ಹಾಕಿದ್ರಿ ಇದನ್ನು ಗಮನಿಸಬೇಕು ತಾನೆ. ಇನ್ನೊಂದು ವಿಷಯ ಏನಂದರೆ, ದೇಹದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಅದರ ಮೇಲೆ ಭಾರೀ ಮೋಹ. ದೇಹದೊಳಗೆ ಸಿಕ್ಕಿ ಹಾಕಿಕೊಂಡಾಗ ನಮಗೆ ಅದರ ಸ್ವರೂಪ ಗೊತ್ತಾಗಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ. ಈ ಭೂಮಿ ಚಪ್ಪಟೆಯಾಗಿದೆಯಾ, ದುಂಡಗಿದೆಯಾ? ಏನು ಹೀಗೆ ಹೇಳ್ತಿದ್ದೀರಿ? ದುಂಡಗಿದೆಯಾ? ನಡೆದು ನೋಡಿ. ದುಂಡಗಿದ್ರೆ ಈ ಸಮುದ್ರ ಇಲ್ಲೇ ನಿಲ್ತಿತ್ತ? ಫುಟ್ಬಾಲ್ ಮೇಲೆ ನೀರು ನಿಲ್ಸಕ್ಕಾಗುತ್ತಾ? ನಿಮ್ಮ ಅನುಭವದಲ್ಲಿ ಚಪ್ಪಟೆಯಾಗಿದೆಯಾ, ದುಂಡಗಿದೆಯಾ? ನಿಮ್ಮ ಅನುಭವದಲ್ಲಿ ಚಪ್ಪಟೆಯಾಗೇ ಇದೆ. ನಾವು ಇಲ್ಲೇ ನಡೀತಿದ್ರೆ ಈ ವಿವಾದ ಎಂದಿಗೂ ಬಗೆಹರಿಯಲ್ಲ. ಸ್ವಲ್ಪ ಮೇಲೆ ಹಾರಿದ್ವಿ. ಮೇಲೆ ಹೋಗಿ ನೋಡಿದರೆ ಅಂತರ ಬಂದ ಕೂಡಲೇ ನಮಗೆ ಗೊತ್ತಾಯಿತು ಇದು ದುಂಡಗಿದೆ ಅಂತ. ಇದು ಹಾಗೆ ದೇಹದೊಳಗೆ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಇದರ ಸ್ವರೂಪ ಗೊತ್ತಾಗ್ತಿಲ್ಲ. ಸ್ವಲ್ಪ ಅಂತರ ತರಬೇಕು. ನಾನು ಮತ್ತು ನಾನು ಶೇಖರಿಸಿದ್ದರ ನಡುವೆ ಸ್ವಲ್ಪ ಅಂತರ ತರಬೇಕು. ಅದಕ್ಕೊಂದು ಯೋಗ ಇದೆ, ಅದಕ್ಕೆ ವಿಶೇಷ ಅಭ್ಯಾಸ ಇದೆ. ನಾನು ಅನ್ನೋದು ಯಾವುದು, ನಾನು ಶೇಖರಿಸಿದ್ದು ಯಾವುದು, ಸ್ವಲ್ಪ ಅಂತರ ತಂದರೆ ಈ ದೇಹದ ಸ್ವರೂಪ ನಮಗೆ ಗೊತ್ತಾಗುತ್ತೆ. ದೇಹದ ಬಗ್ಗೆ ಗೊತ್ತಾದರೆ ಆಗ ಅದನ್ನು ಹೇಗೆ ನಡೆಸೋದು ಅನ್ನೋದು ನಮಗೆ ಸಹಜವಾಗಿ ಗೊತ್ತಾಗುತ್ತೆ. ಒಂದು ಕಥೆ ಹೇಳ, ಪರವಾಗಿಲ್ವಾ? ನೀವು ಕೂತಿರೋ ಚಂದ ನೋಡಿದರೆ ಒಂದಾನೊಂದು ಕಾಲದಲ್ಲಿ ಅಂದರೆ ಕಥೆ ಹೇಳುವಾಗ ನೀವು ಹಾಂ ಹ್ಞೂ ಅನ್ನಬೇಕು ತಾನೆ. ಸರಿ, ನಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಅಕ್ಬರ್ ಅನ್ನೋ ರಾಜ ಇದ್ದ. ಅವನ ಮಂತ್ರಿ ಹೆಸರು ಬೀರ್ಬಲ್. ಈ ಅಕ್ಬರ್ ಸಣ್ಣ ಮಗುವಾಗಿದ್ದಾಗ ಯಾವುದೋ ಕಾರಣದಿಂದ ತನ್ನ ಅಮ್ಮನಿಂದ ದೂರವಾದ. 1 ವರ್ಷಕ್ಕೂ ಮೇಲೆ. ಆ ಸಮಯದಲ್ಲಿ ಅಕ್ಬರನ್ನು ನೋಡಿಕೊಳ್ಳೋದಕ್ಕೆ ಬೇರೊಬ್ಬ ಹೆಂಗಸನ್ನು ನೋಡಿದರು. ಅವಳಿಗೊಂದು ಮಗು ಇತ್ತು. ಅಕ್ಬರನ ತಾಯಿ ಇಲ್ಲದಿದ್ದರಿಂದ ಈ ದಾದಿ ಎದೆ ಹಾಲು ಕೊಟ್ಟು ಬೆಳೆಸಿದರು. ನಂತರ ಅಕ್ಬರನ ಅಮ್ಮ ಬಂದು ಕರ್ಕೊಂಡು ಹೋದರು. ಅಕ್ಬರ್ ಇದನ್ನು ಮರೀಲಿಲ್ಲ. ನನ್ನ ಅಮ್ಮ ಇಲ್ಲದಿದ್ದಾಗ ಈ ತಾಯಿ ನನಗೆ ಎದೆ ಹಾಲು ಕೊಟ್ಟು ಅಮ್ಮನ ಹಾಗೆ ನೋಡಿಕೊಂಡ್ಳು. ಆದ್ದರಿಂದ ಅವಳು ನನ್ನ 2ನೇ ಅಮ್ಮ. ಅವಳ ಮಗನು ದೊಡ್ಡವನಾಗಿದ್ದಾನೆ, 1-2 ತಿಂಗಳು ದೊಡ್ಡವನು. ಅವನು ನನ್ನ ಅಣ್ಣ ಅಂತ ಅಂದುಕೊಂಡಿದ್ದ. ಆದ್ದರಿಂದ ಅಕ್ಬರ್ ರಾಜನಾದಾಗ ಅವನು ನನ್ನ ಅಣ್ಣ ಅಂತ ಯೋಚಿಸಿ ಅವನಿಗೆ 4 ಗ್ರಾಮ ಕೊಟ್ಟು ನೀನೇ ನಡೆಸುವಂತ ಬಿಟ್ಟ.
ಅವನಿಗೇನೂ ತಿಳಿಲಿಲ್ಲ. ಸ್ವಲ್ಪ ದಿನಗಳಲ್ಲಿ ಎಲ್ಲ ಪೋಲು ಮಾಡ್ದ. ನಂತರ 30 ಆಗುವಷ್ಟರಲ್ಲಿ ಅಕ್ಬರ್ ದೊಡ್ಡ ಚಕ್ರವರ್ತಿಯಾದ. ಆ ಹುಡುಗ ಬರಿಗೈಯಲ್ಲಿದ್ದ. ಅವನಿಗೆ ಒಂದು ಯೋಚನೆ ಬಂತು. ಅಕ್ಬರ್ ಹೇಗಿದ್ದರೂ ನನ್ನ ತಮ್ಮ, ಅಷ್ಟು ದೊಡ್ಡ ರಾಜನಾಗಿದ್ದಾನೆ, ನನ್ನ ಹತ್ರ ಏನೂ ಇಲ್ಲ, ಹೋಗಿ ನೋಡೋಣ ಅಂತ ಹೇಳಿ ಅಕ್ಬರ್ ಬಳಿಗೆ ಬಂದ ಕೂಡಲೇ ಅಕ್ಬರ್ ತನ್ನ ಕೃತಜ್ಞತಾ ಭಾವನೆಯಿಂದ ತುಂಬ ಪ್ರೀತಿಯಿಂದ ಅಣ್ಣನನ್ನು ಬರಮಾಡಿಕೊಂಡ. ಹಾಗೆ ಸತ್ಕರಿಸಿ ತನ್ನ ಆಸ್ಥಾನದಲ್ಲಿ ಒಂದು ಮುಖ್ಯವಾದ ಒಂದು ಸ್ಥಾನವನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಂಡ. ಸ್ವಲ್ಪ ದಿನ ನೋಡಿದ. ಆಸ್ಥಾನದಲ್ಲಿ ಅನೇಕ ಮೇಧಾವಿಗಳು, ಕಲಾಕಾರರು, ಸಂಗೀತಕಾರರು ಎಲ್ಲ ಇದ್ದರು. ಅನೇಕ ರೀತಿಯ ವಾದಗಳೆಲ್ಲ ನಡೀತಿತ್ತು. ಎಲ್ಲ ಗಮನಿಸಿ ನೋಡಿದ. ಒಂದು ತಿಂಗಳಿದ್ದು ಹಿಂದಿರುಗಿ ಹೋಗಬೇಕಾದ್ರೆ ಹೇಳ್ದ, ತಮ್ಮ, ನೀನು ಇಷ್ಟು ದೊಡ್ಡ ರಾಜನಾಗೋದಕ್ಕೆ ಕಾರಣ ಏನಂದರೆ ನಿನ್ನ ಸುತ್ತ ಬಹಳ ಬುದ್ಧಿಶಾಲಿಗಳಿದ್ದಾರೆ. ನನಗೆ ಆ ಥರದವರು ಯಾರೂ ಇಲ್ಲ. ಅದರಲ್ಲೂ ಈ ಬೀರ್ಬಲ್ ಇದ್ದಾನಲ್ಲ, ಈ ಥರದವನು ಒಬ್ಬ ನನ್ನ ಹತ್ರ ಇದ್ದರೆ ನಾನು ದೊಡ್ಡ ರಾಜನಾಗ್ತೀನಿ ಅಂತಂದ. ಅವನನ್ನು ನೋಡಿ ಅಕ್ಬರಿಗೆ ಸ್ವಲ್ಪ ಕಷ್ಟ ಆಯಿತು. ನನ್ನ ಅಣ್ಣ ತಾನೇ ಕಷ್ಟಪಡ್ತಿದ್ದಾನೆ ಅಂತ ಹೇಳಿ, ಅಣ್ಣ ನಿಮಗೇನು ಬೇಕು ಕೇಳಿ ಅಂತಂದ. ಅದಕ್ಕೆ ಅವನು, ಈ ಬೀರ್ಬಲ್ ನಿನ್ನ ಮಂತ್ರಿಯನ್ನು ನನಗೆ ಕೊಟ್ಟರೆ ನಾನು ದೊಡ್ಡ ರಾಜನಾಗ್ತೀನಿ ಅಂತಂದ. ಅದಕ್ಕೆ ಅಕ್ಬರ್ ಬೀರ್ಬಲ್ನ ಕರೆದು, ನನ್ನ ಅಣ್ಣ ನೀನು ಅವ್ರ ಜೊತೆ ಹೋಗಬೇಕು ಅಂತಿದ್ದಾನೆ, ನೀನು ನನ್ನ ಅಣ್ಣನ ಜೊತೆ ಹೋಗಬೇಕು. ಬೀರ್ಬಲ್ ಇವನ ಜೊತೆ ಹೋಗಿ ನಾನೇನು ಮಾಡಲಿ ಅಂದುಕೊಂಡು ಹೇಳ್ದ, ಇಲ್ಲ ಮಹಾರಾಜ, ನಿಮ್ಮ ಅಣ್ಣನಿಗೆ ನಾನು ಯಾಕೆ, ನನಗೂ ಅಣ್ಣ ಇದ್ದಾನೆ, ನನ್ನ ಅಣ್ಣನ ನಿಮ್ಮಣ್ಣನ ಜೊತೆ ಕಳಿಸೋಣ ಅಂತಂದ. ಅಕ್ಬರಿಗೂ ಬೀರ್ಬಲ್ನ ಕಳಿಸೋದಕ್ಕೆ ಇಷ್ಟ ಇಲ್ಲ. ಈ ಐಡಿಯಾ ಕೇಳಿದೊಡನೆ ಅಣ್ಣನನ್ನು ಕೇಳ್ದ, ಅಣ್ಣ, ಬೀರ್ಬಲ್ನ ಅಣ್ಣ ಇದ್ದಾರಂತೆ, ಅವರು ಬಂದರೆ ಸಾಕಾ? ಈ ಮುಠಾಳ ಯೋಚಿಸಿದ, ಬೀರ್ಬಲ್ಲೇ ಇಷ್ಟು ಜಾಣನಾದರೆ ಅವನ ಅಣ್ಣ ಇನ್ನೆಷ್ಟು ಜಾಣನಾಗಿರ್ತಾರೆ ಅಂತ ಯೋಚಿಸಿ, ಓ, ಅವನ ಅಣ್ಣ ಬಂದರೆ ಇನ್ನೂ ಒಳ್ಳೆಯದು ಅಂದ. ಮರುದಿನ ಇವನು ಹೊರಡೋ ದಿನ ದೊಡ್ಡ ಬೀಳ್ಕೊಡುಗೆ ನಡೀತಿತ್ತು. ಊರವರೆಲ್ಲ ಸೇರಿದ್ರು. ಬೀರ್ಬಲ್ ಏನು ಮಾಡ್ದ, ಎಲ್ಲರೂ ಆಸ್ಥಾನದಲ್ಲಿ ಕೂತಿದ್ರು. ಒಂದು ಕೋಣವನ್ನು ತಗೊಂಡು ಆಸ್ಥಾನಕ್ಕೆ ಬಂದ. ಅಕ್ಬರಿಗೆ ಇದನ್ನು ನೋಡಿ ಸಿಟ್ಟು ಬಂತು. ಏನಿದು ಬೀರ್ಬಲ್, ಕೋಣ ತಗೊಂಡು ಬರ್ತಿದ್ದಿ ಅಂತ ಕೇಳ್ದ. ಇಲ್ಲ ರಾಜ, ಇದು ನಮ್ಮ ಅಣ್ಣ, ನಾವಿಬ್ಬರು ಒಂದೇ ತಾಯಿ ಹಾಲು ಕುಡಿದ್ವಿ. ಹೀಗೆ ನಮಗೆ ಮೋಹ ಅನ್ನೋದು ಬಂದರೆ ಮೆದುಳು ಕೆಲಸ ಮಾಡಲ್ಲ. ಆದ್ದರಿಂದ ದೇಹವನ್ನು ನಾವು ಶೇಖರಿಸಿದ್ದು ತಾನೆ. ಹಂತ ಹಂತವಾಗಿ ಶೇಖರಿಸಿದ್ರ, ಒಮ್ಮೆಗೆ ಮೇಲಿಂದ ಹೀಗೆ ಬಿದ್ರ, ಹಂತ ಹಂತವಾಗಿ ಶೇಖರಿಸಿದ್ರಿ. ಶೇಖರಿಸಿದ್ದನ್ನು ನಮ್ಮಿಂದ ಸ್ವಲ್ಪ ದೂರ ಇಟ್ಕೋಬೇಕು ತಾನೆ. ಸ್ವಲ್ಪ ಸಡಿಲವಾಗಿ ಇಟ್ಕೊಂಡ್ರೆ ಇದನ್ನು ಚೆನ್ನಾಗಿ ನಡೆಸಬಹುದು. ಅದರಲ್ಲೇ ಸಿಕ್ಕಿಕೊಂಡ್ರೆ ಹೇಗೆ ನಡೆಸೋದು ಅಂತ ಗೊತ್ತಾಗಲ್ಲ. ದೇಹ ಆರೋಗ್ಯವಾಗಿರಬೇಕು. ಹೀಗೆ ಕೂತ್ರೆ ದೇಹ ಇರೋದೇ ನಮಗೆ ಗೊತ್ತಾಗಬಾರ್ದು. ಈಗ ನಾವು ಏನೋ ಹೆಚ್ಚಿನದ್ದನ್ನು ನೋಡಬಹುದು.